ಎವ್ರಿವನ್, ಇವತ್ತು ವಾಂಗಿಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಬೌಲಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಬಾಣಲೆಗೆ. ಹಾಗೆ ಕಾದಿದೆಯಾ ಅಂತ ಫಸ್ಟು ನೋಡಿಬಿಡೋಣ. ಸೊ ಕಾದಿದೆ. ಇದಕ್ಕೆ ಬದನೆಕಾಯಿ, ಸಣ್ಣದ ಹೆಚ್ಚಿರುವಂಥ ಬದನೆಕಾಯಿನ ನೀರಲ್ಲಿ ಎಕ್ಸಸ್ ನೀರನ್ನ ತೆಗೆದ್ಬಿಟ್ಟು ನಾನು ಇದನ್ನು ಫಸ್ಟು ಫ್ರೈ ಮಾಡ್ಕೊತೀನಿ ಎಣ್ಣೆಗೆ ಹಾಕಿ. ಇದು ಒಂದು 4 ಇಂದ 5 ಮಿನಿಟ್ಸ್ ಅಷ್ಟು ಬೇಕಾಗುತ್ತೆ ಫ್ರೈ ಮಾಡೋದಕ್ಕೆ. ಸೊ ನೋಡಿ, ಎಣ್ಣೆ ಬಿಡ್ತಾ ಇದೆ, ಇದು ಫ್ರೈ ಆಗ್ತಾ ಇದೆ ಅಂತ. ಇದು ಸಾಫ್ಟ್ ಆಗೋವರೆಗೂ, ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆನೂ ಸ್ವಲ್ಪ ಹೋಗಿರುತ್ತೆ ಆಗ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ಈ ಸ್ಟೇಜಲ್ಲಿ ಇದನ್ನು ಬೇರೆ ಪ್ಲೇಟ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೆ ಸಿಮ್ ಮಾಡ್ಕೊಂಬಿಡೋಣ ಸ್ಟವ್ನ, ಇಲ್ಲಾಂದರೆ ಸೀದು ಹೋಗ್ಬಿಡುತ್ತೆ, ತುಂಬ ಫ್ರೈ ಆಗಿಬಿಡುತ್ತೆ. ಸೊ ಅದಕ್ಕೆ ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಮೊದಲು. ನೋಡಿ, ಈ ಸ್ಟೇಜಿಗೆ ತೆಗಿಬೇಕು ಅದನ್ನು. ಈ ರೀತಿ ಕಲರ್ ಚೇಂಜ್ ಆಗಬೇಕು ಅದು. ಸೊ ಅದೇ ಎಣ್ಣೆಗೆ ಸಾಸಿವೆ ಹಾಕಿ ಸಿಡಿಸ್ತಾ ಇದ್ದೀನಿ. ಸ್ವಲ್ಪ ಫ್ಲೇಮ್ ರೈಸ್ ಮಾಡ್ಕೊಳ್ಳೋಣ. ಸಾಸಿವೆ ಸಿಡಿತಾ ಇದೆ. ಸೊ ಅದಕ್ಕೀಗ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿದ್ದೀನಲ್ಲ, ಸಣ್ಣದ ಹೆಚ್ಚಿಕೊಂಡಿರೋ ಈರುಳ್ಳಿ ಹಾಗೆ ಕರಿಬೇವು, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು, ಒಗ್ಗರಣೆಗೆ ಹಾಕುವಷ್ಟು ಉಪ್ಪು ಇದು, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ಬೇಗ ಹಾಕಿದರೆ ಬೇಗ ಸ್ವಲ್ಪ ಬೇಯುತ್ತೆ ಅನ್ನೋ ಒಂದು ರೀಸನ್ನಿಗೆ ಉಪ್ಪು ಆ್ಯಡ್ ಮಾಡೋದು. ಹಾಗೆ ಟೇಸ್ಟು ಸಹ ಬರುತ್ತೆ ಇದು. ಇದನ್ನು ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತಲ್ಲ, ಆ ಸ್ಟೇಜ್ವರೆಗೂ ಫ್ರೈ ಮಾಡ್ಕೊಳ್ಬೇಕು. ದೆನ್ ಫ್ರೈ ಮಾಡ್ಕೊಂಡಿರೋ ಬದನೆಕಾಯಿನ ಈಗ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಹಾಗೆ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಒಂದು 2 ಮಿನಿಟ್ಸು. ನೆಕ್ಸ್ಟ್ ಪೌಡರ್ ಮಾಡ್ಕೊಂಡಿರೋ ಮಸಾಲೆನೇ ಆ್ಯಡ್ ಮಾಡಿಬಿಡೋಣ ಇದಕ್ಕೆ. ಈ ಸ್ಟೇಜಲ್ಲೇ ಆ್ಯಡ್ ಮಾಡಬೇಕು. ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ಟರ್ಮರಿಕ್ ಎಕ್ಸ್ಟ್ರಾಕ್ಟ್ಸು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ದೆನ್ ಬೆಲ್ಲ ಆ್ಯಡ್ ಮಾಡಬೇಕು ಇದಕ್ಕೆ ಸ್ವಲ್ಪ. ಇದು ನಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಆ್ಯಡ್ ಮಾಡೋದು ಬೆಲ್ಲನ. ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ವೇರಿಯೇಷನ್ ಮಾಡ್ಕೊಳ್ಳಬೇಕಾದ್ರೆ ಇದು ಕ್ಲೀನಾಗಿ ಹೊಂದೋವರೆಗೂ ಕುದಿಸ್ಬೇಕು. ಎಲ್ಲ ಮಸಾಲೆ ಎಲ್ಲ ಅಬ್ಸರ್ವ್ ಆಗಬೇಕು. ಹಾಗೆ ಆ ಬೆಲ್ಲ ಹಾಕಿದ್ದು ಸಹ ಕರಗಬೇಕು. ಮಸಾಲೆ ಎಲ್ಲ ಅಬ್ಸರ್ವ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಎಣ್ಣೆ ಬಿಡೋದಕ್ಕೆ ಶುರು ಮಾಡ್ತಾ ಇದೆ ನೋಡಿ. ಸೊ ನೋಡಿ, ಎಣ್ಣೆ ಬಿಡ್ತಾ ಇದೆ. ಈ ಸ್ಟೇಜ್ವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ಸೊ ಸ್ಟವ್ ಆಫ್ ಮಾಡೋಣ. ಈ ಸ್ಟೇಜಿಗೆ ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸೊ ವಾಂಗಿಬಾತ್ ಇಸ್ ರೆಡಿ. ಇದನ್ನು ಅನ್ನಕ್ಕೆ ಹಚ್ಕೊಂಡು ತಿನ್ನೋದಷ್ಟೇ ಈಗ.